ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ 4 ಅವಧಿಗಳಲ್ಲಿ ನಾವು ಪದ್ಯ ಭಾಗದ 2 ಪದ್ಯಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೇವೆ. ಮೊದಲನೇ ಪದ್ಯ ದುರ್ಯೋಧನ ವಿಲಾಪ, ಎರಡನೇ ಪದ್ಯ ವಚನಗಳು. ಇವತ್ತು ಅದೇ ಪಠ್ಯಪುಸ್ತಕದ PUC ಪ್ರಥಮ ವರ್ಷದ ಪಠ್ಯಪುಸ್ತಕದ ಗದ್ಯ ಭಾಗದ ಮೊದಲನೇ ಗದ್ಯ ಪಾಠವಾಗಿರುವ ಡಾಕ್ಟರ್ ಬೆಸ್ಗರಹಳ್ಳಿ ರಾಮಣ್ಣ ಅವರು ಬರೆದಿರ್ತಕ್ಕಂಥ ಗಾಂಧಿ ಅಂತಕ್ಕಂಥ ಕಥೆಯ ಬಗ್ಗೆ ವಿಶ್ಲೇಷಣೆಯನ್ನು ಮುಂದುವರಿಸೋಣ. ವಿದ್ಯಾರ್ಥಿಗಳೇ, ನಾವು ಈ ಕಥಾಭಾಗದ ವಿಶ್ಲೇಷಣೆಗೆ ಹೋಗೋಕ್ಕಿಂತ ಮೊದಲು ಕವಿ ಕಾವ್ಯ ಪರಿಚಯದ ಹಿನ್ನೆಲೆಯಲ್ಲಿ ಈ ಕಥೆಯ ಲೇಖಕರಾಗಿರ್ತಕ್ಕಂಥ ಡಾಕ್ಟರ್ ಬೆಸ್ಗರಹಳ್ಳಿ ರಾಮಣ್ಣ ಅವರ ಬಗ್ಗೆ ತಿಳ್ಕೊಂಡು ಇವತ್ತು ಅಲ್ಲಿ ಬರ್ತಕ್ಕಂಥ ಪಾತ್ರಗಳು, ಆಮೇಲೆ ಕಥೆ ಅಂದರೆ ಏನು ಅನ್ನೋದನ್ನು ಮಾತ್ರ ನಾವು ಇವತ್ತು ವಿಶ್ಲೇಷಣೆಗೆ ಆಯ್ಕೆ ಮಾಡಿಕೊಂಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಈ ಕಥೆಯ ಪೂರ್ಣ ವಿಶ್ಲೇಷಣೆಯನ್ನು ನಾನು ಮಾಡಲಿದ್ದೇನೆ. ಆ ಹಿನ್ನೆಲೆಯಲ್ಲಿ ಕೇವಲ ಇವತ್ತು ನಾವು ಲೇಖಕರಾಗಿರ್ತಕ್ಕಂಥ ಡಾಕ್ಟರ್ ಬೆಸ್ಗರಹಳ್ಳಿ ರಾಮಣ್ಣ ಅವರ ಪರಿಚಯ, ಪಾತ್ರಗಳ ಪರಿಚಯ, ಜೊತೆಗೆ ಕಥೆಯ ಹಿನ್ನೆಲೆ, ಕಥಾ ಸಾಹಿತ್ಯ ಅಂದರೆ ಏನು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ತಮಗೆಲ್ಲ ಗೊತ್ತದ ಕಥೆ ಗದ್ಯ ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ. ಹಾಗಾದರೆ ಕಥೆ ಅಂದರೆ ಏನು? ನಮ್ಮಲ್ಲಿ ಸಹಜವಾಗಿ ಕುತೂಹಲ ಮಾಡೋದು ಸರಳ. ಯಾವುದೇ ಒಂದು ಸನ್ನಿವೇಶ ಇರಲಿ, ದೃಶ್ಯ ಇರಲಿ, ಘಟನೆ ಇರಲಿ, ಅದನ್ನು ಅತಿ ಕಡಿಮೆ ಅವಧಿಯಲ್ಲಿ ಮನಸ್ಸಿಗೆ ಮುಟ್ಟುವಂತೆ, ಹೃದಯಕ್ಕೆ ತಟ್ಟುವಂತೆ ಕೆಲವೇ ಪಾತ್ರಗಳ ಮೂಲಕ ಓದಿಸಿಕೊಂಡು ಕುತೂಹಲವನ್ನು ಸೃಷ್ಟಿಸಿಕೊಂಡು ಓದಿ ಮುಗಿಸ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರಕ್ಕೆ ನಾವು ಕಥೆ ಅಂತ ತಿಳ್ಕೊಂಡು ಕರೀತೇವೆ. ನಾವು ಇದು ಸಾಮಾನ್ಯ ವ್ಯಾಖ್ಯಾನ. ನಿರ್ದಿಷ್ಟವಾಗಿ ನನ್ನ ಕಥೆ ಅಂದರೆ ಹೀಗೆ ಅಂತ ತಿಳ್ಕೊಂಡು ಹೇಳೋಲ್ಲ. ಇಲ್ಲ ಒಂದು ಮಾತು ಹೇಳಿದೆ ನಾನು, ಒಂದು ಘಟನೆ ಇರ್ಬೋದು, ಒಂದು ಸನ್ನಿವೇಶ ಇರ್ಬೋದು, ಒಂದು ದೃಶ್ಯ ಇರಬಹುದು, ಅದನ್ನು ಹೇಳಲಿಕ್ಕೆ ಕೆಲವೇ ಪಾತ್ರಗಳು, 4-6 ಪಾತ್ರಗಳು ಇರ್ಬೋದು ಅಷ್ಟೇ. ಯಾಕಂದರೆ ವಿದ್ಯಾರ್ಥಿಗಳೇ, ಕಥೆ ಭಾಳ ವಿಸ್ತಾರವಾಗಿತ್ತಂದ್ರೆ ಅದು ಕಾದಂಬರಿ ಆಗ್ತದೆ. ಕಥೆ ಭಾಳ ಚಿಕ್ಕದಾಗಿತ್ತಂದ್ರೆ ಅದು ಕೇವಲ ಒಂದು ಜೋಕ್ ಆಗ್ತದೆ ಅಥವಾ ಹರಟಿ ಆಗ್ತದೆ. ಅದಕ್ಕೆ ಒಂದು ಸನ್ನಿವೇಶ ಇರಬೇಕೋ, ಒಂದು ದೃಶ್ಯ ಇರಬೇಕೋ, ಒಂದು ಘಟನೆ ಇರಬೇಕೋ, ಅದ್ರ ಮೂಲಕ ಕೆಲವೇ ಪಾತ್ರಗಳು ಆ ಘಟನೆ, ಸನ್ನಿವೇಶ, ದೃಶ್ಯವನ್ನು ನಮಗೆ ಮನಸ್ಸಿಗೆ ಮುಟ್ಟುವಂತೆ, ಹೃದಯಕ್ಕೆ ತಟ್ಟುವಂತೆ, ಕುತೂಹಲ ಸೃಷ್ಟಿ ಆಗುವಂತೆ ಏನು ಮಾಡಬೇಕು? ನಮ್ಮ ಮನಸ್ಸಿನ ಭಾವನೆಗಳ ಉತ್ತುಂಗಕ್ಕೆ ಕರೆದುಕೊಂಡು ಹೋಗಿ ಒಂದು ನಿರ್ದಿಷ್ಟ ಹಂತದ ನಂತರ ಅದು ಸಹಜವಾಗಿ ಏನಾಗಬೇಕು? ಒಂದು ಅಂತ್ಯ ಕಡೆಗೆ ಬರತಕ್ಕಂಥ ಒಂದು ಸಣ್ಣ ವಿಷಯವನ್ನು ಒಳಗೊಂಡಿರ್ತಕ್ಕಂಥ ಸಾಹಿತ್ಯಕ್ಕೆ ನಾವೇನಂತ ಕರಿತೇವೆ? ಕಥೆ ಅಂತ ತಿಳ್ಕೊಂಡು ಕರಿತೇವೆ. ನಾವು ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿ ತಮ್ಮ ಮೊಮ್ಮಕ್ಕಳನ್ನು ಕರ್ಕೊಂಡು ಆ ಅಳತಕ್ಕಂಥ ಮಕ್ಕಳನ್ನು ಸಮಾಧಾನ ಪಡಿಸಲಿಕ್ಕೆ ಬೆಳದಿಂಗಳ ರಾತ್ರಿ ಒಳಗಡೆ ಹಾಸಿಗೆ, ಅಂಗಳದಲ್ಲಿ ಹಾಸಿಗೆ ಹಾಸಿ ಅಲ್ಲಿ ಕಥೆಗಳನ್ನು ಹೇಳೋದ್ರ ಮೂಲಕ ಆ ಮಕ್ಕಳನ್ನು ಒಂದು ರೀತಿ ಭಾವನಾಲೋಕಕ್ಕೆ ಕರ್ಕೊಂಡು ಹೋಗ್ತಿದ್ರು. ಆಮೇಲೆ ಆ ಮಕ್ಕಳು ಆ ಕಥೆ ಕೇಳ್ತಾ 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 ಹೆಂಗೆ ಕೇಳ್ತಿದ್ದೋ, ಮುಂದೇನು, ಮುಂದೇನಾಗ್ಬೋದು, ಮುಂದೆ ನಡೀತದ ಅಂತ ತಿಳ್ಕೊಂಡು ಕುತೂಹಲದಿಂದ ಅವೇನು ಮಾಡ್ತವೆ? ಮಕ್ಕಳಲ್ಲಿ ಆ ಕುತೂಹಲ ಬೆಳಕೋತ್ 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 ಏನು ಮಾಡ್ತವೆ? ಒಂದು ಉತ್ತುಂಗಕ್ಕೆ ಮುಟ್ತದೆ. ಉತ್ತುಂಗಕ್ಕೆ ಮುಟ್ಟಿದ ನಂತರ ಮುಂದೆ ಏನಾಗ್ತದ ಅಂತಕ್ಕಂಥ ಒಂದು ವಿಚಾರ ಅವಕ್ಕೇನಾಗ್ತವೆ? ಅಲ್ಲಿ ಕರ್ಕೊಂಡು ಹೋಗಿ ಸಹಜವಾಗಿ ಎಳೀತಾ ಎಳೀತಾ ಒಂದು ಅಂತ್ಯವನ್ನು ಕಾಣ್ತದೆ. ಇದನ್ನು ಹೆಂಗೆ ಹೇಳ್ತಿದ್ರು? ಬಹುಶಃ ನೀವೆಲ್ಲ ಕಥೆ ಹೇಳ್ತಕ್ಕಂಥ ಒಂದು ಪದ್ಧತಿಯನ್ನು ಇಂಗ್ಲೀಷ್ನಲ್ಲಿ ನೋಡಿರ್ಬೋದು. ಒನ್ಸ್ ಅಪಾನ್ ಎ ಟೈಮ್ ಹೇಳ್ತಾರೆ. ಒನ್ಸ್ ಅಪಾನ್ ಎ ಟೈಮ್ ಅದನ್ನು ಕನ್ನಡದಲ್ಲಿ ನಾವು ಹೆಂಗೆ ಹೇಳ್ತೇವೆ? ಒಂದಾನೊಂದು ಕಾಲದಲ್ಲಿ. ಒಂದಾನೊಂದು ಕಾಲದಲ್ಲಿ, ಯಾವ ಕಾಲ ಗೊತ್ತಿಲ್ಲ, ಒಂದಾನೊಂದು ಕಾಲದಲ್ಲಿ ಒಂದು ಊರು, ಆ ಊರಿನಲ್ಲಿ ಒಂದು ರೈತ ಕುಟುಂಬ. ಆ ರೈತನಿಗೆ 2 ಜನ ಮಕ್ಕಳು. ಆ 2 ಜನ ಮಕ್ಕಳಲ್ಲಿ ಮೊದಲನೆಯವನು ಭಾಳ ಬುದ್ಧಿವಂತ, ಎರಡನೆಯವನು ಸ್ವಲ್ಪ ಬುದ್ಧಿಯಲ್ಲಿ ಮಾಂದ್ಯ. ಹಿಂಗೆ ಕಥೆಯನ್ನು ಹೇಳ್ಕೊಂತ ಏನಾಗ್ತದ? ನಾವು ಒಂದು ಉತ್ತುಂಗಕ್ಕೆ ಕರ್ಕೊಂಡು ಹೋಗ್ತೇವೆ. ಮುಂದೆ ಆ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ಬೆಳೆ ಆದ ನಂತರ ಅವರು ತಮ್ಮ ಕೃಷಿ ಕಾಯಕದ ಜೊತೆಗೆ ಇನ್ನಿತರ ತಂದೆ ತಾಯಿಗಳಿಗೆ ಸಹಾಯ ಮಾಡ್ತಕ್ಕಂಥ ಕಾಯಕದಲ್ಲಿ ಅವ್ರು ಏನು ಮಾಡ್ತಿದ್ರು? ಸಹಕರಿಸ್ತಾ ಇದ್ದರು. ಬೆಳೆದು ದೊಡ್ಡವರಾದ ನಂತರ ತಂದೆ ತಾಯಿಗಳಿಗೆ
ಚಿಂತೆ ಪ್ರಾರಂಭ ಆಗ್ತದೆ. ಏನಪ್ಪ ಚಿಂತೆ ಅಂದರೆ ಅವ್ರಿಗೆ ಮಕ್ಕಳಿಗೆ ಮದುವೆ ಮಾಡಬೇಕು. ಮದುವೆ ಮಾಡಬೇಕು ಅಂದಾಗ ವಧು ಅನ್ವೇಷಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ನೋಡಿ, ಹಿಂಗೆ ಕರ್ಕೊಂಡು ಹೋಗ್ತದೆ. ಬಟ್ ಭಾಳ ಲೆಂಗ್ದಿ ಆಯ್ತಂದ್ರೆ ಏನಾಗ್ತದೆ, ಅದು ಕಾದಂಬರಿ ರೂಪ ಪಡಿತದೆ. 10 ಪಾತ್ರಗಳು, ಆಮೇಲೆ ವಿಶಾಲವಾಗಿರ್ತಕ್ಕಂಥ ಕಥೆ ಅದು ಹೋಗೋದಿಲ್ಲ. ಒಂದು ನಿರ್ದಿಷ್ಟ ಹಂತಕ್ಕೆ ಹೋದ ನಂತರ ಏನಾಗ್ತದೆ, ಆ ಕಥೆ ಮುಗಿಬೇಕು. ಅಂದರೆ ನಮಗೆ ಈ ಧಾವಂತದ ಬದುಕಿನಲ್ಲಿ ಏನಾಗಿಬಿಟ್ರೆ, ಒಂದು ಬಸ್ ಸ್ಟಾಪ್ನಿಂದ ಇನ್ನೊಂದು ಬಸ್ ಸ್ಟಾಪಿಗೆ ಹೋಗುವಾಗ ಒಂದು 10ರಿಂದ 15, 20 ನಿಮಿಷದ ಟೈಮ್ ಇರ್ತದೆ. ಅಷ್ಟರಲ್ಲಿ ಓದಿಸ್ಕೊಂಡು ನಮಗೆ ಭಾವಕ್ಕೆ ತಟ್ಟುವಂತೆ, ಮನಸ್ಸಿಗೆ ಮುಟ್ಟುವಂತೆ, ಹೃದಯಕ್ಕೆ ನಾಟುವಂತೆ ಏನಾಗ್ತದೋ ಆ ಘಟನೆ ಸನ್ನಿವೇಶ ನಮ್ಮ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಂದ್ರೆ ಅದು ಏನಾದರೂ ಆಗಿರ್ಬೋದು, ಖುಷಿನೂ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಸಂಭ್ರಮ ಆಗಿರ್ಬೋದು, ಅಥವಾ ನಮ್ಮ ಜೀವನದಲ್ಲೇ ನಡೆದಿರ್ತಕ್ಕಂಥ ಘಟನೆ ಸಾಮೀಪ್ಯವನ್ನು ಹೊಂದಿರ್ಬೋದು. ಇಂಥವುಗಳೆಲ್ಲ ಹೇಳ್ಕೊಂಡು ಹೋಗ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರಕ್ಕೆ ನಾವು ಏನಂತೇವೆ, ಸಹಜವಾಗಿ ಕಥೆ ಅಂತ ಹೇಳ್ಕೊಂಡು ಕರಿತೇವೆ. ನಾನು ನಿರ್ದಿಷ್ಟವಾಗಿ ಇಲ್ಲಿ ಕಥೆಯ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಕಥೆಯಲ್ಲಿರ್ತಕ್ಕಂಥ ಒಂದು ಅಂಶದ ಬಗ್ಗೆ ತಮ್ಮ ಗಮನ ಸೆಳೀಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾವುದೇ ಒಂದು ಕಥೆ, ಆ ಕಥೆ ಅಂತ ತಿಳ್ಕೊಂಡು ಅನಿಸ್ಕೊಳ್ಬೇಕಾದ್ರೆ ಮೂಲಭೂತವಾಗಿ ಅದಕ್ಕೆ ಏನಿರಬೇಕಂದ್ರೆ, ಮುಖ್ಯವಾಗಿ ಆ ಕಥೆಯಲ್ಲಿ ಕುತೂಹಲ ಇರಬೇಕು. ಯಾವುದು ನಮ್ಮನ್ನು ಕುತೂಹಲದ ಕಡೆಗೆ ಕರೆದುಕೊಂಡು ಹೋಗ್ತದಲ್ಲ, ಅದನ್ನು ನಾವು ಏನಂತ ಕರೀತೇವೆ, ಕಥೆ ಅಂತ ತಿಳ್ಕೊಂಡು ಕರೀತೇವೆ. ಹಾಗೆ ನಮಗೆ ಕನ್ನಡ ಸಾಹಿತ್ಯದಲ್ಲಿರ್ತಕ್ಕಂಥ ಹಲವು ಸಾಹಿತ್ಯ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಕಥಾ ಸಾಹಿತ್ಯದ ಮೊದಲನೆಯ ಕಥೆಯೇ ಯಾವಪ್ಪ ಅಂದರೆ ಗಾಂಧಿ ಅಂತಕ್ಕಂಥದ್ದು ಕಥೆ. ಆ ಕಥೆಯಲ್ಲಿ ಏನು ಬರ್ತದ, ಏನು ನಡೀತದ ಅನ್ನೋದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವೇನು ಮಾಡೋಣ, ಸಹಜವಾಗಿ ನಾವು ಲೇಖಕರನ್ನು ಪರಿಚಯ ಮಾಡ್ಕೊಳ್ಳೋಣ. ಇವತ್ತು ಈ ಕಥೆ ಬರೆದವರು ಡಾಕ್ಟರ್ ಬೆಸ್ಗರಹಳ್ಳಿ ರಾಮಣ್ಣ ಅಂತ ತಿಳ್ಕೊಂಡು. ಡಾಕ್ಟರ್ ಬೆಸ್ಗರಹಳ್ಳಿ ರಾಮಣ್ಣ ಹುಟ್ಟಿದ್ದು 1938ರಂದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸ್ಗರಹಳ್ಳಿ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ. ಆ ಹಳ್ಳಿಯ ಆ ಕುಟುಂಬ ಕೃಷಿಕ ಕುಟುಂಬ. ಆ ಕೃಷಿಕ ಕುಟುಂಬದಲ್ಲಿ 1938ರಂದು ಜನನ ಪಡೆದು ಮುಂದೆ ಅವ್ರೇನು ಮಾಡ್ತಾರೆ, ವೃತ್ತಿಯಿಂದ ವೈದ್ಯರಾಗಿ, ಪ್ರವೃತ್ತಿಯಿಂದ ಸಾಹಿತಿಗಳಾಗಿ, ಪರಂಪರೆ ಅಂದರೆ ಮನೆತನದ ಪರಂಪರೆಯಿಂದ ಕೃಷಿಕ ಕುಟುಂಬದವರಾಗಿ ಏನು ಮಾಡ್ತಾರೆ, ಬಂಡಾಯ ಸಾಹಿತ್ಯ ಪ್ರಕಾರದಲ್ಲಿ ಅಂದರೆ ಈ ಬೆಸ್ಗರಹಳ್ಳಿ ರಾಮಣ್ಣ ಅವರು ಬಂಡಾಯ ಸಾಹಿತ್ಯ ಪ್ರಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡು ಹೇಳ್ಬೋದು. ಆ ಬಂಡಾಯ ಸಾಹಿತ್ಯ ಪ್ರಕಾರದಲ್ಲಿ ಏನು ಮಾಡಿದ್ರು, ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂಥವರು. ಆದರೆ ಇವರು ಈ ಕನ್ನಡ ಸಾಹಿತ್ಯ ಲೋಕಕ್ಕೆ ಚಿರಪರಿಚಿತರಾದದ್ದು ಹೇಗಪ್ಪ ಅಂದರೆ, ಕಥೆಗಾರರು ಅಂತ ತಿಳ್ಕೊಂಡು ಸಾಹಿತ್ಯ ಲೋಕದಲ್ಲಿ ತಮ್ಮ ಛಾಪನ್ನು, ತಮ್ಮ ಅಚ್ಚನ್ನು ಒತ್ತಿದ್ದಾರೆ. ಶ್ರೀಯುತರು ಏನು ಮಾಡ್ತಾರೆ, ತಮ್ಮ ಕಥೆಗಳಲ್ಲಿ ಹಳ್ಳಿಯ ಬಡವರ ನೋವು, ನಲಿವು, ಅಸಹಾಯಕತೆ, ಮುಗ್ಧತೆಗಳ ಚಿತ್ರಣವನ್ನು ಏನು ಮಾಡ್ತಾರೆ, ಕಥೆಗಳ ಮೂಲಕ ಚಿತ್ರಿಸ್ತಾ ಹೋಗ್ತಾರೆ. ಶ್ರೀಯುತರು ಸುಮಾರು ಒಂದು 6 ಸಾಹಿತ್ಯ ಅಂದರೆ ಕಥಾ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಆ ಕಥೆಗಳಲ್ಲೆಲ್ಲ ಕಂಡು ಬರ್ತಕ್ಕಂಥ ಒಂದು ವಿಶೇಷ ಅಂಶ ಯಾವಪ್ಪ ಅಂದರೆ, ಆ ಹಳ್ಳಿಯ ಬಡವರ ಈ ನೋವು, ಅವರು ಅನುಭವಿಸ್ತಕ್ಕಂಥ ನೋವು, ಅವರ ನಲಿವು, ಆ ಹಳ್ಳಿಗರಲ್ಲಿ ಇರ್ತಕ್ಕಂಥ ಅಸಹಾಯಕತೆ, ಆಮೇಲೆ ಆ ಹಳ್ಳಿ ಜನರಲ್ಲಿರ್ತಕ್ಕಂಥ ಮುಗ್ಧತೆಗಳ ಚಿತ್ರಣವನ್ನು ತಮ್ಮ ಕಥೆಗಳ ಉದ್ದಕ್ಕೂ ಚಿತ್ರಿಸ್ತಾ ಹೋಗೋದು ಒಂದು ಹಿರಿಮೆ ಅಂತ ತಿಳ್ಕೊಂಡು ಹೇಳ್ಬೋದು. ಇದ್ರ ಜೊತೆಗೆ ಡಾಕ್ಟರ್ ಬೆಸ್ಗರಹಳ್ಳಿ ರಾಮಣ್ಣ ಅವರ ಕಥೆಗಳಲ್ಲಿ ನಾವು ಕಾಣ್ತಕ್ಕಂಥದ್ದು ಇನ್ನೊಂದು ಅಂಶ ಏನಪ್ಪ ಅಂದ್ರೆ, ಅವರಿಗೆ ಜೀವನದ ಬಗ್ಗೆ ಬಹಳ ಪ್ರೀತಿ, ಒಲವು ಮತ್ತು ಆಸಕ್ತಿ ಅದ. ಆ ಜೀವನದ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಏನಾಗಿದೆ ಅವರ ಕಥೆಗಳ ಉದ್ದಕ್ಕೂ ಏನಾಗ್ತದ ಇಲ್ಲಿ ನಮ್ಗೆ ಕಂಡು ಬರ್ತದ ಅಂತ ಡಾಕ್ಟರ್ ಬೆಸ್ಗರಹಳ್ಳಿ ರಾಮಣ್ಣನವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಹಲವು ಕೃತಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಆ ಕೃತಿಗಳು ಯಾವಪ್ಪ ಅಂದರೆ, ಮೊದಲನೇದು ನೆಲದ ಒಡಲು, 2ನೇ ಕೃತಿ ಗರ್ಜನೆ, 3ನೇ ಕೃತಿ ನೆಲದ ಸಿರಿ, 4ನೇ ಕೃತಿ ಹರಕೆಯ ಹಣ, 5ನೇ ಕೃತಿ ಒಂದು ಹುಡುಗನಿಗೆ ಬಿದ್ದ ಕನಸು, 6ನೇ ಕೃತಿ ಕೊಳಲು ಖಡ್ಗ. ಇವು ಅವ್ರು ಬರೆದಿರ್ತಕ್ಕಂಥ ಕೊಳಲು ಮತ್ತು ಖಡ್ಗ ಅಂತಕ್ಕಂಥ ಕಥಾ ಸಂಕಲನಗಳು. ಅಂದರೆ 6 ಕಥಾ ಸಂಕಲನಗಳನ್ನು ಶ್ರೀಯುತರು ರಚನೆ ಮಾಡಿದ್ದಾರೆ ಅನ್ನೋದು ನಮಗೇನಾಗ್ತದ ಇಲ್ಲಿ ಗೊತ್ತಾಗ್ತದ. ಪ್ರಸ್ತುತ ಡಾಕ್ಟರ್ ಬೆಸ್ಗರಹಳ್ಳಿ ರಾಮಣ್ಣನವರು ಈ ಗಾಂಧಿ ಅಂತಕ್ಕಂಥ ಕಥೆಯನ್ನು
ಅವರ ಕಣಜ ಅಂತಕ್ಕಂಥ ಒಂದು ಕಥಾ ಸಂಕಲನ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಶ್ರೀಯುತರಿಗೆ ಕನ್ನಡ ಸಾಹಿತ್ಯ ಲೋಕ ಹಲವು ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ನೀಡಿ ಅವರ ಸಾಹಿತ್ಯ ಸೇವೆಯನ್ನು ಮನ್ನಿಸಿದ ಅಥವಾ ಗೌರವಿಸಿದ. ಅವರು ಬರೆದಿರ್ತಕ್ಕಂಥ ಗರ್ಜನೆ ಅಂತಕ್ಕಂಥ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿನೂ ಸಹಿತ ಸಿಕ್ಕದ ಅನ್ನೋದು ನಮಗಿಲ್ಲೇನಾಗ್ತದೆ ಗೊತ್ತಾಗ್ತದೆ. ಇಷ್ಟು ಡಾಕ್ಟರ್ ಬೆಸ್ಗರಹಳ್ಳಿ ರಾಮಣ್ಣ ಅವರ ಕಿರು ಪರಿಚಯ ಅಂತ ತಿಳ್ಕೊಂಡು ಹೇಳ್ಬೋದು. ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಇವತ್ತು ಈ ಕಥೆಯಲ್ಲಿ ಏನು ವಿಚಾರ ಬರ್ತದೆ ಅನ್ನೋದನ್ನು ಒಂದು 2 ಮಾತುಗಳಲ್ಲಿ ತಿಳ್ಕೊಂಡು ನಾವು ಈ ಕಥೆಯ ಪಾತ್ರಗಳನ್ನು ಪರಿಚಯ ಮಾಡ್ಕೊಳ್ಳೋಣ. ಇಲ್ಲಿ ಗಾಂಧಿ ಅಂದ ತಕ್ಷಣ ನಿಮ್ಮ ಕಣ್ಮುಂದೆ ಬರ್ತಕ್ಕಂಥ ಚಿತ್ರಣ ಯಾರಪ್ಪ ಅಂದರೆ ನಮಗೆಲ್ಲ ಸ್ವಾತಂತ್ರ್ಯವನ್ನು ಕೊಡಿಸಿರ್ತಕ್ಕಂಥ ರಾಷ್ಟ್ರಪಿತ ಅಂತ ತಿಳ್ಕೊಂಡು ಕರೆಯಲ್ಪಡ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅಂತ ತಿಳ್ಕೊಂಡು. ಎಸ್, ಇಲ್ಲಿ ಮಹಾತ್ಮ ಗಾಂಧೀಜಿಯವರ ವಿಚಾರ ಇಲ್ಲಿ ಉಲ್ಲೇಖ ಆಗಿಲ್ಲ. ಅದೇ ಒಬ್ಬ ಹೆಸರಿನಿಂದ ಕರೆಯಲ್ಪಡ್ತಕ್ಕಂಥ, ಅಂದರೆ ಗಾಂಧಿ ಅಂತಕ್ಕಂಥ ಹೆಸರಿನಿಂದ ಕರೆಯಲ್ಪಡ್ತಕ್ಕಂಥ ಒಬ್ಬ ಹಳ್ಳಿಯ ಬಡ ಕುಟುಂಬದ ಬಾಲಕನ ದಾರುಣ ಕರುಣಾಜನಕ ಸನ್ನಿವೇಶವನ್ನು ಇಲ್ಲೇನಾಗ್ತದ ಈ ಕತೆ ನಮ್ಮ ಕಣ್ಣು ಮುಂದೆ ತರ್ತದ. ಅಂದ್ರೆ ಅವನ ಕುಟುಂಬದ ಒಂದು ವಿಚಾರಗಳ ಬಗ್ಗೆ ನಮಗೇನಾಗ್ತದ ಇಲ್ಲಿ ಮನನ ಮಾಡಿಕೊಡ್ತದ ಅಥವಾ ತಿಳಿ ಹೇಳ್ತದ. ಅಂದ್ರೆ ಒಬ್ಬ ಹಳ್ಳಿಯ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ರೋಗಿಷ್ಠ ಹುಡುಗ ಅನುಭವಿಸ್ತಕ್ಕಂಥ ಯಾತನೆ, ನೋವು, ಸಂಕಷ್ಟ, ಆಮೇಲೆ ಅವನ ಮನಸ್ಸಿನ ಕಳವಳ, ತಳಮಳ ಇವೆಲ್ಲವೂ ಏನಂತಂದ್ರೆ ಈ ಕಥೆಯಲ್ಲಿ ಬೆಳಕು ಚೆಲ್ತವೆ. ಬಡವರಿಗೆ ಇವತ್ತು ಸಮಾಜದಲ್ಲಿ ಸರಿಯಾಗಿ ಸಿಗದೇ ಇರತಕ್ಕಂಥ ಸೌಲಭ್ಯಗಳ ಬಗ್ಗೆನೂ ಸಹಿತ ಏನು ಮಾಡ್ತವೆ, ನಮ್ಮನ್ನು ಕಣ್ತೆರೆಸ್ತವೆ. ಯಾಕಂದ್ರೆ ಇವತ್ತು ಸರ್ಕಾರ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಏನು ಮಾಡ್ತದ, ಬಡವರ ಏಳ್ಗೆಗಾಗಿ ಹಲವಾರು ಯೋಜನೆಗಳ ಮೂಲಕ ಏನು ಮಾಡ್ತಾ ಇದ, ಸಹಾಯ ಸಲ್ಲಿಸ್ತಾ ಇದ. ಆದರೆ ನೈಜವಾಗಿ ಅದರ ಫಲಾನುಭವಿಗಳು ಬಡವರಾಗ್ತಾ ಇಲ್ಲ. ನೈಜವಾಗಿ ಅದರ ಫಲಾನುಭವಿಗಳು ಇವತ್ತು ಯಾರು ಆಗ್ತಾ ಇದ್ದಾರೆ ಅಂದ್ರೆ ಹಳ್ಳಿಯಲ್ಲಿ ಶ್ರೀಮಂತರೇ ಬಹುಪಾಲು ಆ ಬಡವರ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ. ಹೀಗೆ ಸೌಲಭ್ಯಗಳಿಂದ ವಂಚಿತವಾಗಿರ್ತಕ್ಕಂಥ ಒಂದು ಕುಟುಂಬ ಪಡ್ತಕ್ಕಂಥ ಪರಿಪಾಟಲು ಏನದ, ಕಷ್ಟ ಏನದ, ನೋವೇನದ ಅನ್ನೋದನ್ನು ಈ ಕತೆ ನಮ್ಗೇನು ಮಾಡ್ತದ, ಎತ್ತಿ ತೋರಿಸ್ತದ. ಇದ್ರ ಜೊತೆಗೆ ಇವತ್ತು ಸಮಾಜದಲ್ಲಿ ಯಾರೋ ನಿಜವಾಗಿಯೂ ಸಹಿತ ಆ ಒಂದು ಸೌಲಭ್ಯಗಳಿಗೆ ಅರ್ಹರದಾರಲ್ಲ, ಆ ಅರ್ಹರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಲಿಕ್ಕೆ ಅಧಿಕಾರಿಗಳು, ರಾಜಕಾರಣಿಗಳು, ಆಮೇಲೆ ಸಮಾಜದಲ್ಲಿ ಉನ್ನತ ವರ್ಗದಲ್ಲಿ ನೆಲೆಸಿರ್ತಕ್ಕಂಥ ಜನ ಏನು ಮಾಡಬೇಕಂದ್ರೆ ಪ್ರಯತ್ನಿಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಪ್ರಸ್ತುತ ನಮ್ಮ ಕತೆ ಏನು ಮಾಡ್ತದ, ನಮಗೆ ಎತ್ತಿ ತೋರಿಸ್ತದ. ಇದ್ರ ಜೊತೆಗೆ ಸೌಲಭ್ಯಗಳನ್ನು ಪಡೀಲಿಕ್ಕೆ ಇವತ್ತು ಬಡವರು ಏನು ನೋವು ಅನುಭವಿಸ್ತಾರಲ್ಲ ಅದನ್ನು ಸರಳೀಕರಿಸಿ ಆ ಸೌಲಭ್ಯಗಳು ಬಡವರಿಗೆ ಸರಳವಾಗಿ ಅವರ ಮನೆ ಬಾಗಿಲಿಗೆ ತಲುಪ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಕೈಕೊಂಡ್ರೆ ನೈಜವಾಗಿ ಸರ್ಕಾರದ ಕಳಕಳಿ ಏನದಲ್ಲ, ಸರ್ಕಾರದ ಯೋಜನೆಗಳೇನದವಲ್ಲ ಅವು ಬಡವರಿಗೆ ಮುಟ್ಟಲಿಕ್ಕೆ ಸಹಕಾರಿ ಆಗ್ತದ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಪ್ರಯತ್ನಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಈ ಕತೆ ನಮಗೇನು ಮಾಡ್ತದ, ಎತ್ತಿ ತೋರಿಸ್ತದ. ಈ ವಿಚಾರಗಳನ್ನು ಇಟ್ಟುಕೊಂಡು ಡಾಕ್ಟರ್ ಬೆಸ್ಗರಹಳ್ಳಿ ರಾಮಣ್ಣನವರು ಏನು ಮಾಡಿದ್ದಾರೆ, ಇಲ್ಲಿ ಗಾಂಧಿ ಅಂತಕ್ಕಂಥ ಕಥೆಯನ್ನು ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ನಾವು ಕಥೆಯಿಂದ ಏನು ತಿಳ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವೇನು ಮಾಡೋಣ ಅಂದರೆ ಇಲ್ಲಿ ಬರ್ತಕ್ಕಂಥ ಪಾತ್ರಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ನಾನು ಆಗಲೇ ಹೇಳಿದೆ, ಒಂದು ಮಾತು ಹೇಳಿದೆ ನಿಮಗೆ ಒಂದು ಕಥೆ ಅಂದಾಗ ಒಂದು 4-6 ಪಾತ್ರಗಳು, ಒಂದು ಸಣ್ಣ ಘಟನೆ, ಆಮೇಲೆ ಒಂದು 15ರಿಂದ 20 ನಿಮಿಷದಲ್ಲಿ ಓದಿಸ್ಕೊಂಡು ಹೋಗ್ತಕ್ಕಂಥ ಸನ್ನಿವೇಶ ಅಥವಾ ಘಟನೆ, ದೃಶ್ಯ ಇರ್ಬೋದು. ಇಷ್ಟನ್ನು ಇಟ್ಕೊಂಡು ನಮ್ಮ ಮನಸ್ಸಿಗೆ ಮುಟ್ಟಬೇಕು, ಹೃದಯಕ್ಕೆ ತಟ್ಟಬೇಕು, ಕಣ್ಣು ತೆರೆಸ್ಬೇಕು, ಹೀಗಿರಬೇಕು ಅಂತ ತಿಳ್ಕೊಂಡು ಹೇಳಿದೆ ನಾನು. ಇಲ್ಲಿ ನೋಡಿ, ಪಾತ್ರಗಳು ಎಷ್ಟು ಬರ್ತವೆ, 6 ಪಾತ್ರಗಳು, ಒಂದು ಘಟನೆ. ಯಾವ ಘಟನೆ ಅನ್ನೋದನ್ನು ನನ್ನ ಕಥೆ ಹೇಳುವಾಗ ಹೇಳ್ತೇನೆ ನಾನು. ನೋಡಿ, ಮೊದಲನೇ ನಮ್ಮ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರ ಯಾವಪ್ಪ ಅಂದರೆ ಗಾಂಧಿ. ಗಾಂಧಿ ಅಂದರೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರಲ್ಲ, ರಾಷ್ಟ್ರಪಿತ ಅಲ್ಲ. ಇಲ್ಲಿ ಗಾಂಧಿ ಅಂತಕ್ಕಂಥ ಹಳ್ಳಿಯ ಒಂದು ಕೃಷಿಕ ಬಡ ಕುಟುಂಬದ ರೋಗಿಷ್ಠ ಬಾಲಕನ ಹೆಸರು. ಇಲ್ಲಿ ನಾವು ಮೊದಲೇ ಅದನ್ನು ನಾವು ಉಲ್ಲೇಖ ಮಾಡೋದು ಬೇಡ. ಒಬ್ಬ ಬಾಲಕನ ಹೆಸರು, ಹಳ್ಳಿಯ ಬಡ ಕುಟುಂಬದ ಒಬ್ಬ ಬಾಲಕನ ಹೆಸರು. ಆಮೇಲೆ ಆ ಗಾಂಧಿ ಅಂತಕ್ಕಂಥ ಬಾಲಕನಿಗೆ ಒಬ್ಬಳು ತಾಯಿ ಇದ್ದಾಳೆ, ಅವಳು ನಿಂಗಮ್ಮ ಅಂತ ತಿಳ್ಕೊಂಡು.
ಆಮೇಲೆ ಈ ಗಾಂಧಿಗೆ ಒಬ್ಳು ಸಹೋದರಿ ಇದ್ದಾಳೆ, ಆಕೆ ಹೆಸರು ಪದ್ದಿ. ಇಲ್ಲಿ ನೀವೇನು ಮಾಡಬೇಕು, ಒಂದನ್ನು ಗಮನಿಸಬೇಕು ನೋಡಿ. ಹೆಸರುಗಳಲ್ಲಿಯೇ ನಿಮಗೆ ಅವರ ಒಂದು ದಾರುಣ ಚಿತ್ರಣ ಇಲ್ಲಿ ಏನಾಗ್ತದ ಕಣ್ಮುಂದೆ ಬರ್ತದೆ. ಇನ್ನು ಈ ಗಾಂಧಿ ಅಂತಕ್ಕಂಥ ಬಾಲಕನಿಗೆ ಒಬ್ಬ ಅಜ್ಜ ಅದಾನೆ. ಅಜ್ಜ ಅಂದರೆ ಈ ನಿಂಗಮ್ಮಳ ತಂದೆ ಕರಿಸಿದ್ದೇಗೌಡ ಅಂತ ತಿಳ್ಕೊಂಡು ಆ ಕರಿಸಿದ್ದೇಗೌಡ ಅಂತಕ್ಕಂಥ ಒಂದು ಪಾತ್ರನೂ ಇಲ್ಲಿ ಬರ್ತದೆ. ಆಮೇಲೆ ನಾಯ್ಡು ಇವರೆಲ್ಲರೂ ಸರ್ಕಾರ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ವಿವಿಧ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥ ವ್ಯಕ್ತಿಗಳು. ಆಮೇಲೆ ನರಸಿಂಹಮೂರ್ತಿ ಅಂತಕ್ಕಂಥವನು ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸರಸಮ್ಮ, ಆಮೇಲೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು. ಹೀಗೆ ಸುಮಾರು ಒಂದು 4-5 ಪ್ರಮುಖ ಪಾತ್ರಗಳಲ್ಲಿ ಆಮೇಲೆ ಇನ್ನೊಂದು 4-5 ಪೋಷಕ ಪಾತ್ರಗಳನ್ನು ಒಳಗೊಂಡು ನಮ್ಮ ಕಥೆ ಏನಾಗ್ತದೆ ಇಲ್ಲಿ ನಮ್ಮ ಮುಂದೆ ಬಿತ್ತರ್ಕೊಳ್ತಾ ಹೋಗ್ತದೆ. ತನ್ಮೂಲಕ ನಾವು ಏನು ನೋಡಬೇಕಾಗ್ಯದ, ಈ ಪಾತ್ರಗಳ ಮೂಲಕ ಹಳ್ಳಿಯ ಬಡ ಕುಟುಂಬದ ದಾರುಣ ಚಿತ್ರಣದ ಒಂದು ವಿವರಗಳನ್ನು ನಾವೆಲ್ಲ ಏನು ಮಾಡಬೇಕಾಗ್ಯದ ಇಲ್ಲಿ ವಿಶ್ಲೇಷಣೆ ಮಾಡ್ಕೊಂತ ಹೋಗಬೇಕಾಗ್ಯದ. ವಿದ್ಯಾರ್ಥಿಗಳೇ, ನಾವು ಇವತ್ತು ಕಥೆಯ ವಿಚಾರವನ್ನು ಪ್ರಸ್ತಾಪ ಮಾಡದೆ ಕೇವಲ ಕಥೆಯ ಹಿನ್ನೆಲೆ, ಕಥೆ ಅಂದರೆ ಏನು, ಆಮೇಲೆ ಕಥೆಗೆ ಬರ್ತಕ್ಕಂಥ ಪಾತ್ರಗಳನ್ನು ಇವನ್ನ ಮಾತ್ರ ಪರಿಚಯ ಮಾಡ್ಕೊಳ್ತಕ್ಕಂಥ ಒಂದು ಯೋಜನೆ ಹಾಕಿಕೊಂಡಿರೋದ್ರಿಂದ ಈ ಕಥೆಯ ಮೂಲಕ ನಾವು ಏನನ್ನು ತಿಳ್ಕೊಳ್ಬೇಕು ಅನ್ನೋದನ್ನು ಇವತ್ತು ನೋಡೋಣ. ಇವತ್ತು ನಾವು ಗಾಂಧಿ ಅಂತಕ್ಕಂಥ ಹೆಸರನ್ನು ಅಪಮೌಲ್ಯಗೊಳಿಸ್ತಾ ಇದ್ದೇವೆ. ಭಾಳ ಖೇದಕರವಾಗಿರ್ತಕ್ಕಂಥ ವಿಚಾರ. ಯಾಕಂದ್ರೆ ನೋಡ್ರಿ, ಹಳ್ಳಿಯಲ್ಲಿ ಯಾರಾದರೂ ಚೆನ್ನಾಗಿ ತಲೆ ಕತ್ತರಿಸ್ಕೊಂಡಿದ್ರೆ ಗಾಂಧಿ ಕಟಿಂಗ್ ಅಂತ ತಿಳ್ಕೊಂಡು ಹೇಳ್ತೇವೆ ನಾವು, ಹೌದಾ? ಯಾರಾದರೂ ಮೋಸ ಮಾಡಿದ್ರೆ ಏನು ಮಾಡಿದ್ದಾರೆ, ನಿಮ್ಗೆ ಟೊಪಿಗೆ ಹಾಕಿದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಟೊಪಿಗೆ ಹಾಕೊಂಡ್ರೆ ತಲೆಯನ್ನು ಕತ್ತರಿಸಿದ್ದಾರೆ ಅಂತ ತಿಳ್ಕೊಂಡು ಹೇಳ್ಕೊತೇವೆ ನಾವು. ಅಂದರೆ ಯಾವ ವ್ಯಕ್ತಿ ನಮಗಾಗಿ ತನ್ನ ಇಡೀ ಜೀವಮಾನವನ್ನೆಲ್ಲ ಸವಿಸಿ ತನ್ನ ಕುಟುಂಬದ ಬಗ್ಗೆ ಚಿಂತನೆ ಮಾಡದೆ ದೇಶದ ಸ್ವಾತಂತ್ರ್ಯ ಮತ್ತು ಏಳ್ಗೆಗಾಗಿ ತನು ಮನ ಧನಗಳನ್ನು ಸಮರ್ಪಿಸಿ ತನ್ನನ್ನು ತಾನು ಕಷ್ಟಕ್ಕೆ ಈಡು ಮಾಡಿಕೊಂಡು ತನ್ನನ್ನು ತಾನು ಕಷ್ಟಗಳಿಗೆ ಒಡ್ಡಿಕೊಂಡು ಬದುಕನ್ನು ಸವಿಸಿದ್ರಲ್ಲ, ಅಂಥ ವ್ಯಕ್ತಿಯನ್ನು ನಾವು ಸಾಮಾನ್ಯ ವಿಷಯಗಳನ್ನು ಹೇಳಲಿಕ್ಕೆ ಇವತ್ತು ಏನು ಮಾಡಾಕತ್ತೇವೆ, ಬಳಸ್ಕೊಳ್ತಾ ಇದ್ದೇವೆ, ಹೌದಾ? ಅಂದರೆ ಗಾಂಧಿ ಅಂತಕ್ಕಂಥ ಒಬ್ಬ ರಾಷ್ಟ್ರಪಿತನ ಹೆಸರನ್ನು ನಾವು ಇವತ್ತು ಹೆಂಗೆ ಅಪಮೌಲ್ಯಗೊಳಿಸ್ಕೊಳ್ತಾ ಇದ್ದೇವೆ ಅನ್ನೋದನ್ನು ಈ ಕಥೆಗಳ ಮೂಲಕ ನಾವಿಲ್ಲಿ ಕಾಣ್ತೇವೆ. ಅಂದರೆ ನಾವು ಅಪಮೌಲ್ಯಗೊಳಿಸ್ಬೇಕು ಅಂತ ತಿಳ್ಕೊಂಡು ಹೇಳಲ್ಲ, ಬಟ್ ಅಪಮೌಲ್ಯಗೊಳಿಸಿ ನಾವು ಮಾತನಾಡ್ತಾ ಇದ್ದೇವೆ. ಅದು ಹೋಗಬೇಕು, ಅದು ತೊಲಗಬೇಕು, ಒಂದು ವಿಚಾರ. ಎರಡನೇದು, ಗಾಂಧೀಜಿಯವರು ಒಂದು ಕಾಲಕ್ಕೆ ನಮ್ಮ ಬದುಕಿನ ಉತ್ತಮ ಆದರ್ಶಕ್ಕೆ ಪ್ರತಿರೂಪವಾಗಿರ್ತಕ್ಕಂಥವರು. ಅಂದರೆ ಅವರ ಬದುಕು ನಮಗೆ ಆದರ್ಶವಾಗಿರ್ತಕ್ಕಂಥದ್ದು. ಆ ಆದರ್ಶ ಬದುಕಿನ ಪ್ರತಿರೂಪವಾಗಿರ್ತಕ್ಕಂಥ ಗಾಂಧೀಜಿಯವರನ್ನು ನಮ್ಮ ದೇಶದ ಜನರು, ಅದರಲ್ಲೂ ಸಹಿತ ಯುವ ಜನತೆ ಅಸಡ್ಡೆಯಿಂದ ಕಾಣತೊಡಗಿದ್ದು ತುಂಬ ಖೇದಕರವಾಗಿರ್ತಕ್ಕಂಥ ವಿಚಾರ. ಇದು ಹೋಗಬೇಕು. ಅಂದ್ರೆ ಗಾಂಧಿ ಹೆಸರಿಗೆ, ಅವರ ಸರಳ ಬದುಕಿಗೆ, ಉನ್ನತ ಆದರ್ಶಗಳಿಗಾಗಿರ್ತಕ್ಕಂಥ ಅವ್ಯವಸ್ಥೆಯನ್ನು ಭಾರತದಾದ್ಯಂತ ನಾವು ಇವತ್ತೇನು ಮಾಡಾಕತ್ತೇವೆ, ಕಾಣ್ತಾ ಇದ್ದೇವೆ. ಯಾವ ವ್ಯಕ್ತಿ ತನ್ನ ಜೀವಮಾನವನ್ನೆಲ್ಲ ಇನ್ನೊಬ್ಬರ ಏಳಿಗೆಗಾಗಿ, ಇನ್ನೊಬ್ಬರ ದೇಶದ ಒಂದು ದಾಶ ಸಂಕೋಲೆಯಿಂದ ಮುಕ್ತಿ ಮಾಡಲಿಕ್ಕೆ ಏನು ಮಾಡಿದ್ರು, ಪ್ರಯತ್ನಿಸಿದ್ರಲ್ಲ, ಅಂಥ ವ್ಯಕ್ತಿಯ ಹೆಸರನ್ನು ನಾವು ಇವತ್ತು ಏನು ಮಾಡ್ತೇವೆ, ಅಪಮೌಲ್ಯಗೊಳಿಸಿಕೊಂಡು ಬಳಸ್ತಾ ಇದ್ದೇವೆ. ಬಟ್ ಅದೆಲ್ಲ ಹೋಗಿ ನಮ್ಮ ಯುವ ಜನತೆಯಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಇಡೀ ಬದುಕನ್ನೆಲ್ಲ ಅದಕ್ಕಾಗಿಯೇ ಸವಿಸಿ ದೇಶಕ್ಕೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿರ್ತಕ್ಕಂಥ ಆ ವ್ಯಕ್ತಿಗಳ ಉನ್ನತ ಬದುಕಿನ ಆದರ್ಶಗಳು ನಮ್ಮ ಇವತ್ತಿನ ಯುವ ಜನತೆಗೆ ಮಾರ್ಗದರ್ಶನವಾಗಬೇಕು. ಅವರ ಸರಳ ಬದುಕಿನ ತತ್ವಗಳು ನಮಗೇನಾಗಬೇಕಂದ್ರೆ ಕಣ್ತೆರೆಸಬೇಕು. ಅಂಥವುಗಳನ್ನು ಮುಂದಿನ ಜನಾಂಗಕ್ಕೆ ನಾವೇನಾಗಬೇಕಾಗ್ಯದ, ಕೊಂಡ್ಕೊಂಡು ಹೋಗಬೇಕಾಗ್ಯದ. ಈ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿ ಅಂತ ಒಬ್ಬ ವ್ಯಕ್ತಿಯ ಆದರ್ಶಗಳು ನಮಗೆಲ್ಲ ಮಾರ್ಗದರ್ಶಕವಾಗಲಿ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಈ ಕಥೆಯ ಮೂಲಕ ಇಲ್ಲಿ ತಿಳ್ಕೊಳ್ಬೇಕಾಗ್ಯದ. ಸ್ಟೂಡೆಂಟ್, ಇಷ್ಟು ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯ ವಿಚಾರ. ಅಂದರೆ ಗಾಂಧೀಜಿ ಮಹಾನುಭಾವರ ಹೆಸರನ್ನು ನಾವು ಒಂದು ಅಪಮೌಲ್ಯಗೊಳಿಸ್ಕೊಂಡು ಏನು ಮಾತಾಡಕತ್ತೀವಲ್ಲ, ಅದು ತೊಲಗಬೇಕು ಅನ್ನೋದು ನಾವು ಈ ಕಥೆಯಿಂದ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಶ್ರೇಷ್ಠ ವಿಚಾರ. ಎಸ್ ವಿದ್ಯಾರ್ಥಿಗಳೇ, ನಾವು ಇನ್ನು ಕಥೆಯ ವಿಚಾರಕ್ಕೆ ಬರೋಣ. ಅಂದರೆ ನನ್ನ ಕಥೆ ಇವತ್ತು ಉಲ್ಲೇಖ ಮಾಡೋಲ್ಲ, ನಾಳೆ ನಾವು ಮುಂದಿನ ಅವಧಿಯಲ್ಲಿ ನೇರವಾಗಿ ಆ ಕಥೆಯನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ.
ನಾನು ಕಥೆ ಅಂದ ತಕ್ಷಣ ಒಂದು ಘಟನೆ ಅಂತ ತಿಳ್ಕೊಂಡು ಹೇಳಿದೆ ನಾನು. ಆ ಘಟನೆಯ ಆಧಾರದ ಮೇಲೆ ನಮಗೇನತ್ತ ಕತೆ ಸಾಗ್ತಾ ಹೋಗ್ತದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಹಳ್ಳಿ, ಆ ಹಳ್ಳಿಯ ಒಂದು ಸಣ್ಣ ಕೃಷಿಕ ಕುಟುಂಬದ ಒಬ್ಬ ಬಾಲಕ, ಆ ಬಾಲಕನ ದಾರುಣ ಸ್ಥಿತಿಯ ಬಗ್ಗೆ ನಮ್ಮ ಕಥೆ ಏನಾಗ್ತದ ಇಲ್ಲಿ ಬೆಳಕು ಚೆಲ್ತಾ ಹೋಗ್ತದೆ. ಇಷ್ಟು ಕಥೆಯನ್ನು ಇಟ್ಟುಕೊಂಡು ನಮ್ಮ ಕಥೆ ಏನಾಗ್ತದ ಇಲ್ಲಿ ಸಾಗ್ತಾ ಹೋಗೋದನ್ನು ನಾವು ಈ ಕಥೆಯ ಮೂಲಕ ನೋಡಬೇಕಾಗ್ಯದ. ಆ ಹಿನ್ನೆಲೆಯಲ್ಲಿ ನಾವು ಮುಂದಿನ ಅವಧಿಯಲ್ಲಿ ಈ ಪಾತ್ರಗಳು ಹೇಗೆ ಆ ಹಳ್ಳಿಯ ಒಂದು ಬಡ ಕುಟುಂಬದ ದಾರುಣ ಚಿತ್ರಣದ ಮೇಲೆ ಬೆಳಕು ಚೆಲ್ತಾ ಹೋಗ್ತವೆ ಅನ್ನೋದನ್ನು ನಾವು ನೋಡೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇವತ್ತು ಈ ಒಂದು ವರ್ಗಕ್ಕೆ ವಿರಾಮ ಕೋರೋಣ. ತಮಗೆಲ್ಲರಿಗೂ ಧನ್ಯವಾದಗಳು.